ಸೈಡ್ ಅಣ್ಣ ಇದೇ ಒಂದು ಸೆಕೆಂಡ್ ಸಾಕು ಕೇಸ್ ಇಲ್ಲಿಂದ ಬಂದು ಒಂದು ಕಡೆಯಿಂದ ಒಂದು ಕಡೆಯಿಂದ ಬರಪ್ಪ ಹಿಂಗೆ ಬರ ಬೇಗ ಈ ಕಡೆ ನೋಡಿ ಐಡಿಯಾ ಮಾಡಿ ಬನ್ನಿ ಸ್ವಲ್ಪ ಎರಡು ಪ್ಲೇಟ್ ಅದ ಓಕೆ ಅಣ್ಣ ಸೈಡ್ ಅಣ್ಣ ಇದೇ ಒಂದು ಸೆಕೆಂಡ್ ಸಾಕು ಕೇಸ್ ಇಲ್ಲಿಂದ ಬಂದು ಒಂದು ಕಡೆಯಿಂದ ಒಂದು ಕಡೆಯಿಂದ ನೋಡಿ ಇರೋ ಒಂದು ನಿಮಿಷ ಅಲ್ಲಿಲ್ಲ ಸರ್ ನೀವು ಮುಂದೆ ಬನ್ನಿ ಹಾಂ ನೋಡಿ ಓಕೆ ಸರ್ ಏನಿಲ್ಲ ಸರ್ ಪ್ರತಿ ಈ ವರ್ಷವೂ ಸಹ ನಮ್ಮ ನಾಯಂಡಹಳ್ಳಿವಣ್ಣ ಪ್ರಭಾವಿ ಮುಖಂಡರಾದಂಥ ವಿ ರಾಮಸಮ್ಮನವರು ಹೇಳಬೇಕಂದ್ರೆ ಅವರು ಯುವಕರ ಕಣ್ಮಣಿ ಬಡವರ ಬಂಧು ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಒಬ್ಬ ಬಡವರು ಬಂದು ಒಂದು ಮದುವೆ ಮುಂಚೆ ಇದ್ದರೆ ಏನೇ ಒಂದು ಸಮಸ್ಯೆಗಳಿದ್ರೂ ಸಹ ಅವ್ರ ಹತ್ರ ಬಂದು ವಿದ್ಯಾಭ್ಯಾಸ ಇರ್ಬೋದು, ಯುವಕರಿಗೆ ಒಂದು ಕ್ರೀಡೆ ಇರ್ಬೋದು, ಒಂದು ಕಲ್ಯಾಣ ಕಾರ್ಯಕ್ರಮಗಳಿರ್ಬೋದು, ಪ್ರತಿಯೊಂದಕ್ಕೂ ಅವ್ರ ಮನೆ ಬಾಗಿಲಿಗೆ ಪ್ರತಿಯೊಬ್ಬರು ಬಂದೇ ಬರ್ತಾರೆ. ಯಾವುದೇ ಭೇದ ಭಾವ ತೋರದೆ ಅವರ ಕೈಯಲ್ಲಾದಷ್ಟು ಸಹಾಯ ಹಸ್ತನ ಇದುವರೆಗೂ ಮಾಡಿಕೊಂಡೇ ಬಂದಿದ್ದಾರೆ ನಿರಂತರವಾಗಿ. ಇದೇ ಥರ ನಿರಂತರ ಸಮಾಜಮುಖಿ ಕೆಲಸಗಳವರು ಮಾಡ್ಕೊಂಡು ಹೋಗಲಿ ಅಂತ ನಾನು ಶಿವರಾಯ ಸ್ವಾಮಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಹಾಗೂ ನಮ್ಮ ವಾರ್ಡ್ನ ಪರವಾಗಿ ಹಾಗೂ ಕ್ಷೇತ್ರದ ಪರವಾಗಿ ನಮ್ಮ ವಿ ರಾಮಸಮ್ಮನವರವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ. ಹಾಗೂ ಇನ್ನೊಂದು ಮುಖ್ಯವಾಗಿರೋ ವಿಚಾರ ಏನಪ್ಪ ಅಂದರೆ, ಇವರು ಜನಸೇವೆ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನಮ್ಮ ಮುಂದಿನ ದಿನಗಳಲ್ಲಿ ಏನಾದರೂ BBMP ಚುನಾವಣೆ ಸಂದರ್ಭದಲ್ಲಿ ಒಂದು ಅವಕಾಶ ಕೊಟ್ಟರೆ ನಮ್ಮ ಪ್ರಿಯಾಕೃಷ್ಣ ಸರ್ ಅವರು ಇವ್ರನ್ನ ಒಂದು ಗೆಲ್ಸ್ಕೊಂಡು ಬರೋದ್ರ ಮುಖಾಂತರ ನಾವು ವಾರ್ಡಲ್ಲಿ ಅವ್ರನ್ನ ಕಾರ್ಪೊರೇಟ್ರು ಒಂದು ಮಹಾನಗರ ಪಾಲಿಕೆ ಸದಸ್ಯರನ್ನಾಗಿ ನಾವು ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ನಾವು ಆಯ್ಕೆ ಮಾಡ್ತೀವಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ಈ ದಿನ ಶುಭ ಸಂಜೆಯಲ್ಲಿ ವಿ ರಾಮಸಮ್ಮಣ್ಣವ್ರನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಹಾಗೆ ಸಹ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಅವ್ರಿಗೆ ಆಸೆ ಮುಂದಿನ ಚುನಾವಣೆಯಲ್ಲಿ ಒಂದು ಅವಕಾಶ ಕೊಡಬೇಕು ಅಂತ ನಾನು ಪ್ರಿಯಾಕೃಷ್ಣವರಲ್ಲಿ ಹಾಗೂ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತಿದ್ದೀನಿ. ಇಂಥ ವ್ಯಕ್ತಿ ಬ್ಯಾಕಿಗೆ ಬರಬೇಕು. ಇಂಥ ವ್ಯಕ್ತಿ ಹಲವಾರು ವ್ಯಕ್ತಿಗಳಿಗೆ, ಹಲವಾರು ಯುವಕರಿಗೆ, ಹಲವು ಜನರಿಗೆ ಸ್ಫೂರ್ತಿ ಆಗಬೇಕು ಅನ್ನೋದು ನನ್ನ ಆಸೆ. ಶುಭಾಶಯಗಳು ಸರ್. ಏನು ಈ ಸಂದರ್ಭದಲ್ಲಿ ಎಲ್ಲ ಹಮ್ಮಿಕೊಂಡು ಈ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿದಂಥ ನನ್ನ ಸ್ನೇಹಿತರು, ಗೆಳೆಯರು ಮತ್ತು ಹಿತೈಷಿಗಳು ಮತ್ತು ನನ್ನ ಸ್ನೇಹಿತರುಗಳಿಗೆ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಮುಂದಿನ ಎಲ್ಲ ಆಗುಹೋಗುಗಳು ಏನಿದೆಯೋ ನನ್ನ ಸ್ನೇಹಿತರ ಪರವಾಗಲಿ ಇಲ್ಲ ನನ್ನ ಹೋರಾಟದ ಪರವಾಗಲಿ ನಾನು ಅನ್ನತೆ ಬಯಸ್ತೇನೆ. ಎಲ್ಲ ಒಂದು ಒಳ್ಳೆ ತಂದಲ್ಲಿ ತೊಗೊಂಡೋಗೋದಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಸ್ನೇಹಿತರು ಹೇಳ್ತಿರೋ ಮುಂದಿನ BBMP ಟಿಕೆಟ್ ಸಿಗಬೇಕು ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಅವಕಾಶ ದೇವರೇನಾದರೂ ಅದೇನಾದರೂ ನಾನು ಕಲ್ಪಿಸಿದ್ರೆ, ಆ ಅವಕಾಶ ನನಗೆ ಸಿಕ್ಕಿದ್ರೆ ಜನಸೇವೆ ಮಾಡೋದಕ್ಕೆ ನಾನು ಯಾವಾಗಲೂ ಸದಾ ಸಿದ್ಧನಾಗಿರ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್.